ಇದ್ಕೊಂಡು ಈಗ ಬರ್ತೀರಾ ಸಾಹೇಬರಿಗೆ ಹುಷಾರಿಲ್ಲ ಅಂತ ಹೇಳ್ತೀರಾ? ಅಲ್ಲಪ್ಪ, ಜೀವಗಳ ಮೇಲೆ ಚೆಲ್ಲಾಟ ಆಗಬಾರ್ದು ನೀವು. ರೆಡ್ಡಿಕೆರೆ ಕಟ್ಟೆಯ ಮೇಲೆ ತಡೆಗೋಡೆ ನಿರ್ಮಾಣಕ್ಕೆ ಆಗ್ರಹಿಸಿ ರಸ್ತೆ ತಡೆ. ಗೋಳೂರು ರಸ್ತೆಯ ರೆಡ್ಡಿಕೆರೆಯ ಕಟ್ಟೆಯ ಮೇಲೆ ಎರಡು ಬದಿಗಳಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿ ಅಪಘಾತಗಳನ್ನು ತಪ್ಪಿಸಬೇಕು ಎಂದು ಆಗ್ರಹಿಸಿ ಡಿವೈಎಫ್ಐ ಮತ್ತು ಎಸ್ಎಫ್ಐ ವತಿಯಿಂದ ಸಿಐಟಿಯು ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಕೃಷಿ ಗ್ರಾಮೀಣ ಕಾರ್ಮಿಕರ ಸಂಘ, ದಲಿತ ಹಕ್ಕುಗಳ ಸಮಿತಿ ಸಂಘದ ವತಿಯಿಂದ ಕೆರೆ ಕಟ್ಟೆಯ ಮೇಲೆ 1 ತಾಸಿಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದ್ದರಿಂದ ವಾಹನ ಸಂಚಾರ ಮತ್ತು ಜನಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಚನ್ನರಾಯಪ್ಪ ಮಾತನಾಡಿ, ಗೋಳೂರು ರಸ್ತೆಯ ಮೂಲಕ ಆಂಧ್ರ ಪ್ರದೇಶದ ಕದ್ರಿ, ಅಮಡಗೂರು ಹಾಗೂ ಕರ್ನಾಟಕದ ಬಾಗೇಪಲ್ಲಿ ಪಟ್ಟಣಕ್ಕೆ ವಿವಿಧ ಹಳ್ಳಿಗಳಿಗೆ ಹೋಗಿ ಬರುವ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ರೈತರು, ವರ್ತಕರು, ಮಹಿಳೆಯರು ವಿವಿಧ ಕೆಲಸಗಳ ನಿಮಿತ್ತ ಬಂದು ಹೋಗುವುದು ವಾಡಿಕೆ. ಆದರೆ ಕೆರೆ ಕಟ್ಟೆಯ ಮೇಲೆ ತಡೆಗೋಡೆ ಇಲ್ಲದೆ ವಾಹನಗಳ ಸವಾರರು ಆಯಾ ತಪ್ಪಿ ನೇರವಾಗಿ ಕೆರೆಗೆ ಉರುಳಿ ಬೀಳುತ್ತಿರುವ ಘಟನೆಗಳು ನಡೆಯುತ್ತಲೇ ಇವೆ. ಈಗಾಗಲೇ 4 ರಿಂದ 5 ಜನ ಸವಾರರು ಬಲಿಯಾಗಿದ್ದಾರೆ. ಆದ್ದರಿಂದ ಕೆರೆ ಕಟ್ಟೆಯ ರಸ್ತೆಯ ಎರಡೂ ಬದಿಗಳಲ್ಲಿ ತಡೆಗೋಡೆ ಹಾಗೂ ರಸ್ತೆ ಹಂಪ್ಸ್ ಅಳವಡಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಯ ಎಇಇ ಕಲ್ಯಾಣ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ತಡೆಗೋಡೆ ಹಂಪ್ಸ್ ಅಳವಡಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಎಂಪಿ ಮುನಿವೆಂಕಟಪ್ಪ, ದೇವಿಕುಂಟೆ ಶ್ರೀನಿವಾಸ, ಡಿಟಿ ಮುನಿಸ್ವಾಮಿ, ಚನ್ನರಾಯಪ್ಪ, ಜಿ ಕೃಷ್ಣಪ್ಪ, ಇಮ್ರಾನ್ ಅಬೂಬಕರ್, ಜಿ ಮುಸ್ತಫಾ, ರಮಣ, ರಾಮಾಂಜಿ, ಶ್ರೀನಿವಾಸ ರೆಡ್ಡಿ, ಮೊಹಿದ್ದೀನ್, ನಾಗಮಣಿ, ಹನುಮಂತು, ರಿಜ್ವಾನ್, ಎ ಸೋಮಶೇಖರ್ ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ತಾವು ಡಿಪಾರ್ಟ್ಮೆಂಟ್ ಇದ್ಕೊಂಡು ಈಗ ಬರ್ತೀರಾ ಸಾಹೇಬರಿಗೆ ಹುಷಾರಿಲ್ಲ ಅಂತ ಹೇಳ್ತೀರಾ? ಅಲ್ಲಪ್ಪ, ಜೀವಗಳ ಮೇಲೆ ಚೆಲ್ಲಾಟ ಆಗಬಾರ್ದು ನೀವು. ಯಾಕಂದ್ರೆ ಜೀವನ ರಕ್ಷಣೆ ಮಾಡಕ್ಕೆ ತಾನೇ ಇರೋದು. ರಕ್ಷಣೆ ಮಾಡೋಂಥವ್ರು ನೀವು ತಡೆಗೋಡೆ ಮಾಡಿ ಅಂತ ವರ್ಷಾನುಗಟ್ಟಲೆ ಹೇಳ್ತಾನೆ ಇದ್ದೀವಿ. ಸುಮಾರು 10 ವರ್ಷದಿಂದ ಎಷ್ಟು ಆಕ್ಸಿಡೆಂಟ್ಗಳಾಗಿವೆ, ಕಾರ್ಗಳು ಬಿದ್ದೋಗಿವೆ. ಅದ್ಯಾವುದು ವ್ಯಾನೇ ಒಂದು ಹೋಗ್ಬಿಟ್ಟು ಸತ್ತೋದ್ರಲ್ಲ ಇಬ್ರು. ಎಷ್ಟು ಜನ ಸಾಯ್ತಾ ಇದಾರೆ ಇಲ್ಲಿ? ಜವಾಬ್ದಾರಿ ತಗೋಬೇಕಲ್ಲ. ಸರ್, ಮೆಮೊರಾಂಡಮ್ ಕೊಡ್ತೀವಿ. ಇವ್ರು ಬಂದ್ರೆ ಯಾರು ಎತ್ತ ಅಂತ ನಾವು ಅಂದ್ಕೊಂಡ್ವಿ. ಹೊಸದಾಗಿ ಮಾಡ್ತಾ ಇರೋದು 6 ತಿಂಗಳ ಮುಂಚೆ ಮಾಡಿದ್ರು. ನಿಮ್ಗೆ ಗೊತ್ತೇ ಇಲ್ವಾ ಆ ವಿಚಾರ? ಅಲ್ಲಲ್ಲ, ಈಗ ರೋಡ್ ಸೆಕ್ಷನ್ ಬೇರೆ ಇದೆ. ಈ ಸೆಕ್ಷನ್ ಒಂದೇ ಕಳ್ಸೋಕೆ, ಈ ಸೆಕ್ಷನ್ ಒಂದೇ ಸರ್, ಇವೆಲ್ಲ ಹೇಳಿದ್ರೆ ಸೆಕ್ಷನ್ ಒಂದೇ ಕಳ್ಸೋಕೆ. ಸರ್, ಈ ಸೆಕ್ಷನ್ ನೀವು ಜವಾಬ್ದಾರಿ ತಗೊಂಡ್ಬರ್ಬೇಕು ಇಲ್ಲಿಗೆ. ನಿಮ್ಮವರು ಸಾಹೇಬ್ರಲ್ಲಿ ಮಲಗಿದಾರಲ್ಲ, ಅವರು ಈ ತರ ಪ್ರಾಬ್ಲಮ್ ಇದೆ, ಅವರೆಲ್ಲ ನಿಲ್ಸಿದ್ದಾರೆ. ಅಂತ ಹೇಳ್ಬೇಕಲ್ಲ. ಹತ್ತತ್ತು ಇದ್ದಾರೆ. ಈಗ ಒಂದು 4-5 ತಿಂಗಳ ಮುಂಚೆ ಬೇರೆ ಸಂಘಟನೆಗೆ ಅವರು ಇದೇ ತರ ಅಂತ ಸ್ಟ್ರೈಕ್ ಮಾಡಿದ್ರಲ್ಲ, ಇಲ್ಲಿ ಬೇಕು ಅಂತ. ಈ ನಿಮ್ಮ ಆಫೀಸಲ್ಲಿ ಅದ್ರ ಬಗ್ಗೆ ಅಲ್ಲಿಂದ ಮುಂದಕ್ಕೆ ಏನಾರ ಪ್ರೋಗ್ರೆಸ್ ಆಗಿದೆಯಾ? ಇದನ್ನ ತಡಿಬೇಕು ಅಂತ ಕಳಿಸ್ಕೊಟ್ಟಿದ್ದೀರಾ? ನಮಗೆ ಕಾಪಿ ಸಿಕ್ಕತ್ತೆ ಇವಾಗ. ಏನಂತ ಈಗ ನೀವು ಹಾಕಿದಿರಲ್ಲ, ಮಿನಿಮಮ್ ಈಗ ಮರಗಳೆಲ್ಲ ಇದೆ ಅಲ್ಲ, ಮರಗಳ ಅಡ್ಡ ಇದೆ ಅಲ್ಲ. ಇಷ್ಟು ದಿವಸಗಳ ಕಾಲ ನೀವು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ ಕಾರಣ ಏನು? ಅವೈಜ್ಞಾನಿಕನೇ ಇದು ರಸ್ತೆ ನಿರ್ಮಾಣ ಮಾಡಿರುತ್ತೆ. ತಿರುವುಗಳು ಜಾಸ್ತಿ ಇದೆ. ಆ ಕಡೆ ಕೆರೆ ಕಟ್ಟಕಲೆ, ಈ ಕಡೆ ಸುಮಾರು ಜನ ಬಿದ್ದಿದ್ದಾರೆ. ಮೊನ್ನೆ ಆಕ್ಸಿಡೆಂಟ್, ನಿನ್ನೆ ಒಬ್ಬರು ಕೆಳಗಡೆ ಬಿದ್ದೋಗಿದ್ದಾರೆ. ಈ ಕಡೆ ಗಾಡಿ ಹೋಗ್ಬಿಟ್ಟಿದೆ ನಿನ್ನೆ. ಅದರಿಂದ ನಾವು ಹೋರಾಟ ಮಾಡ್ತಿದ್ದು. ಜನ ಸತ್ರು ಕೂಡ ಏನು ನಿಮ್ಗೆ ಪ್ರಯೋಜನ ಇಲ್ಲ. ಏನಕ್ಕೆ ಇರೋದು ನಿಮ್ಮ ಕಚೇರಿ ಇರೋದು? ಅವೈಜ್ಞಾನಿಕ ಮಾಡಿರೋದು. ಈಗ ನೋಡಿ, ಆ ಕಡೆಯಿಂದ ಬರ್ತಾರೆ. ಹೆಂಗ್ ಬರ್ತಾರೆ ಅವರು? ಅಲ್ಲಿ ರಸ್ತೆ ಎರಡು ಅಗಲ ಇದೆ, ಅಲ್ಲಿ ಕಡಿಮೆ ಮಾಡಿದ್ದಾರೆ. ಹೆಂಗ್ ಬರ್ತಾರೆ ಅವರು? ಬಂದ ತಕ್ಷಣ ಈಗಲ್ಲ ಮೊದಲು ಈಗ ಈ ಮುಂಚೆ ಈ ರಸ್ತೆ ಮಾಡಿದವ್ರೆ ನ್ಯಾಷನಲ್ ಹೈವೇ. ಬಟ್ ಯಾವಾಗಲೂ ಇದನ್ನು ನಿರ್ವಹಣೆ ಮಾಡೋದು ನಿಮ್ಮ ರಸ್ತೆ ಅಂತಲ್ಲ, ಯಾವಾಗಲೂ ಮಾಡೋದು ನೀವೇನು ಅಲ್ಲ. ನಿಮಗೆ ಆನ್ಯುವಲ್ ಮೇಂಟೆನೆನ್ಸ್ ಏನಾರ ಬರುತ್ತಲ್ಲ, ಅವಾಗ ಈ ಬರಮ್ ಕಟ್ಟಿಂಗ್ ಎಲ್ಲ ಯಾರು ಮಾಡ್ತಾರೆ? ಈ ಬರಮ್ ಕಟ್ಟಿಂಗ್ ಎಲ್ಲ ಯಾರು ಮಾಡ್ತಾರೆ? ನಮಗೂ ಗೊತ್ತಿದೆ ಸಾಹೇಬ್ರೆ. ಬರಮ್ ಕಟ್ಟಿಂಗ್ ಅವೆಲ್ಲ ಯಾರು ಮಾಡ್ತಾರೆ? ನ್ಯಾಷನಲ್ ಹೈವೇ ಬಂದು ಮಾಡ್ತಾರೆ, ಅವ್ರು ಟೆಂಡರ್ ಹಾಕ್ತಾರೆ. ಬರಮ್ ಕಟ್ಟಿಂಗ್ ಮಾಡ್ಕೊಳ್ತೀವಿ, ಯಾವನೋ ಒಬ್ಬರು ಕೊಡ್ತೀವಿ, ಮಾಡ್ಬಿಟ್ಟಿದೆ. ಈಗ ಬೀಳಬಿಡಿ ಇಲಾಖೆಗೆ ಬರುತ್ತೆ ಈ ರಸ್ತೆ. ಈ ಜವಾಬ್ದಾರಿ
ಇದು ಕತೆ ಅಗಲೀಕರಣ ಮಾಡಿದ್ರೆ ಆ ಸೈಡ್ ಇದನ್ನು ಯಾವಾಗ ವಾರಕ್ಕೊಂದು ಬರಲ್ಲ. ಇಲ್ಲಿ ಯಾವನ ಅವ್ರನ್ನ ಕೇಳೋದು ಅವರೇ ಬರ್ಬೇಕು ಫೋನ್ ಮಾಡೋರಿಗೆ ಅವ್ನು ಯಾವಾಗ ಕೊಡು. ಬರ್ತಾನೆ ಹೋಗ್ತಾನೆ. ಫೋನ್ ಮಾಡ್ಕೊಡು. ಆಯ್ತು ಫೋನ್ ಮಾಡು. ಐದಾರು ಜನ ಸತ್ತೋಗಿದ್ದಾರೆ. ಐದಾರು ಜನ ಸತ್ತೋಗಿದ್ರು ಕೂಡ ಆಫೀಸರು ಅವ್ರನ್ನ ಯಾರು ಕೇಳೋರಿಲ್ಲ. ಅವ್ರು ಬಂದಾಗ ಬರ್ತಾರೆ ಹೋಗೋದಷ್ಟೇ, ಇನ್ನೇನಿಲ್ಲ. ಈಗ ಜನರಿಗೆ ತುಂಬಾ ಸಮಸ್ಯೆ ಇದೆ. ನಾಳೆ ಬೇಡ ಸರ್, ಮಾತಾಡಿ ಫೋನ್ ಮಾತಾಡ್ಲಿ ಫೋನ್ ಪ್ರತ್ಯಕ್ಷ ಮಾತಾಡಿದೀಗ ಕೊಡ್ಬೇಕು. ಗಮನ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಆಫೀಸ್ ಹತ್ರ ಅನ್ಲಿಸ್ಟ್ ಆಗ್ತಿರುತ್ತೆ. ನಾಳೆ 10 ಗಂಟೆ ಗ್ಯಾರಂಟಿನಾ? ಬೇರೆ 10 ಬೇರೆ ಗಂಟೆ ಫೋನ್ ಮಾಡ್ಬೇಕು, ಆಗಿಲ್ಲ ಫೋನ್ ಅಂದ್ರೆ ನಂಬರ್ ಸಮಸ್ಯೆ ಬೇರೆ ಇರುತ್ತೆ. ನೀವು ಬೇರೆ ಕೆಲಸ ಮಾಡೋದು ಲೇಟ್ ಆಗುತ್ತೆ. ಇಮಿಡಿಯೇಟ್ 10 ಗಂಟೆ